ಸಬ್ಜೆಕ್ಟ್ ನೇರವಾಗಿ ಬರ್ಲಿಕ್ಕೂ ಎನಲೈಸಸ್ ಬೇಸಸ್ ಮ್ಯಾಗ ಇರ್ತಾವ ಕ್ವಶನ್ಸ್. ಆ ಎನಲೈಸಸ್ ಅಂದ್ರೆ ಆ ಕ್ಷಣಕ್ಕೆ ಅದರ ಆಲೋಚನೆಗಳು ಕರೆಕ್ಟ್ ಮಾಡಬೇಕು, ಅವ ತಾನೇ ರಿಸಲ್ಟ್ ಬರ್ತದೆ. ಆ ಆಲೋಚನೆಗಳು ಯಾವಾಗ ಬರ್ತಾವ ಗೊತ್ತರೆ, ಬಹಳಷ್ಟು ವಿಷಯಗಳನ್ನು ಓದಿದಾಗ ನಿಮ್ಮಲ್ಲೇ ಒಂದು ಅವಲೋಕನ ಚಲೋ ಆಗ್ತದ, ಇದು ಹಿಂಗಿ ಇರಬಹುದು. ಆ ಜಜ್ಮೆಂಟ್ಗಳು ನಿಮಗೆ ಬರ್ಲಕ್ಕತ್ತು ಅಂದ್ರೆ ನಿಮ್ಮಲ್ಲಿ ಒಂದು ಪೂರಕವಾದ ಜ್ಞಾನ ರೆಡಿ ಅದಂದಂಗ, ಸಪೋರ್ಟಿವ್ ನಾಲೆಜ್ ಬಿಲ್ಡಪ್ ಆಗ್ಯದಂದಂಗ. ಅದಕ್ಕೊಂದು ಸ್ವಲ್ಪ ಟೈಮ್ ತೋತದ, ವರ್ಷ, 1.5 ವರ್ಷ, 2 ವರ್ಷ. ಈ ಸಪೋರ್ಟಿವ್ ನಾಲೆಜ್ ದಿಂದನೇ ರ್ಯಾಂಕ್ ಬರ್ತಾರ, ಬರೀ ಓದೋದ್ರ ಬರಲ್ಲ. ಈ ಸಪೋರ್ಟಿವ್ ನಾಲೆಜ್ ಹೆಂಗ್ ಹೆಲ್ಪ್ ಮಾಡ್ತದ ಅಂದ್ರ, ಭಾರತದ ರಾಜಧಾನಿ ಯಾವುದು ಅಂದ್ರ ಉತ್ತರ ದೆಹಲಿ ಎಲ್ಲದ ಹುಡುಕ್ತಾರಲ್ಲ, ಅದು ನಾಲೆಜ್. ಆಪ್ಷನ್ ನಂಬರ್ ಎ ಬೆಂಗಳೂರು, ಇದು ಕರ್ನಾಟಕದ, ಇದು ಅಲ್ಲ. ಬಿ ಇದು ಹೈದರಾಬಾದ, ಇದು ತೆಲಂಗಾಣದ, ಇದು ಅಲ್ಲ. ಹಿಂಗ 3 ತೆಗೆದು ಹೋಗಿತ್ತಾನಲ್ಲ, ಅದು ಸಪೋರ್ಟಿವ್ ನಾಲೆಜ್. ನೀವು ನಾಲೆಜ್ ಬೇಸಸ್ ಮ್ಯಾಗ ಎಕ್ಸಾಮ್ ಕ್ಲಿಯರ್ ಮಾಡಬಹುದು, ರ್ಯಾಂಕ್ ಬರಕ್ಕಾಗಲ್ಲ. ಸಪೋರ್ಟಿವ್ ನಾಲೆಜ್ ಬತ್ತು ತಿಳಿ ನೀವು, ಅವಾಗ ಆಟೋಮೆಟಿಕ್ ರ್ಯಾಂಕ್ ಬರ್ತದೆ. ಕೆಲವೊಬ್ರು ಹೇಳ್ತಾರ, ಹಳ್ಳಿಯ ಯುವಕನಿಗೆ ಅಥವಾ ನಗರದ ಯುವಕನಿಗೆ ಅಥವಾ ಬಡತನ ಅಥವಾ ಕೂಲಿಗಾರನ ಮಗನಿಗೆ, ರೈತನ ಮಗನಿಗೆ 8 ನೌಕರಿ ಅಂತೇಳಿ ಬರ್ತಾವ ಗೊತ್ತಾರೆ. ಅವ ನಾಲೆಜ್ ಆಗಿರಲ್ಲ, ಸಪೋರ್ಟಿವ್ ನಾಲೆಜ್ ಬಿಲ್ಡಪ್ ಮಾಡಿರ್ತಾನ. ಅದ ಕೇಸ್ ಎಕ್ಸಾಮ್ ಬರಿತಾನ, ಎಲ್ಲವೂ ರಿಸಲ್ಟ್ ಬರ್ತಿರ್ತಾವ. ಅವ ಎಲಿಮಿನೇಟ್ ಪದ್ಧತಿ ಅಳವಡಿಸ್ಕೋತಾನ. ಈ 3 ಉತ್ತರ ಅದಕ್ಕೆ ಆಗಲ್ಲ ಅನ್ನೋದು ಡಿಸಿಷನ್ ತೋತಾನ ಎಕ್ಸಾಮ್ದಾಗ, ಉಳಿದಕ್ಕೆ ಆನ್ಸರ್ ಅಂತೇಳಿ ಬರ್ತಿರ್ತಾನ ನಾವು. ಅವಾಗ ಅವರು ರ್ಯಾಂಕ್ ಬರ್ತಾರ ನಾವು. ಕ್ಲಿಯರ್ ಆಯ್ತು? ಕೆಲವೊಂದು ಕಡೆ ನೋಡಿರಲ್ಲ ವಿಡಿಯೋ, 8 ನೌಕರಿ ಸಿಕ್ಕಾವ, ನಿಮಗೂ 10 ಸಿಗ್ತಾವ, ಅವೇನ್ ದೊಡ್ಡ. ಆದ್ರೆ ಮಾಡ್ಬೇಕಾದ ನೌಕರಿ ಮಾತ್ರ ಒಂದೇ ಇಲ್ಲ. ಆ ಒಂದು ನಿಮಗ ಅನಿಸಿದ್ದು ಆಯ್ಕೆ ಮಾಡ್ಕೊಳಕ್ ಅವಕಾಶಗಳಿರ್ತಾವ. ಕೆಲವೊಂದ್ಸಲ ಹೆಂಗಾಗಿಬಿಡ್ತದ ಅಂದ್ರ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ನೂ ಆಗ್ಯದ, ಸಿವಿಲ್ PSIನೂ ಆಗ್ಯದ, ಆ ನಂತರ ಏನದಂದ್ರ ರೆವಿನ್ಯೂ ಇನ್ಸ್ಪೆಕ್ಟರ್ನೂ ಆಗ್ಯದ, ವೆಟರ್ನರಿ ಇನ್ಸ್ಪೆಕ್ಟರ್ ಆಗ್ಯದ, ಎಲ್ಲಾ ಇನ್ಸ್ಪೆಕ್ಟರ್ ಇವು. ಹೌದ್ರೆ GST ಆಫೀಸ್ನಾಗನು ಒಂದು ಪೋಸ್ಟ್ ಆಗ್ಯದ, 5 ಆಗ್ಯಾವ. ಎದಕ್ ಹೋಗೋದು? ಹಿಂಗಾದಕ್ರ ಜರ ಹುಚ್ಚಿಡ್ದಂಗ ಆತು. ಹಾಗಾಗಿ ನಿಮ್ಗೆ ಒಂದು ವರ್ಡ್ ಹೇಳ್ತೀನಿ, ಎಕ್ಸೈಸ್ನು ಬಿಡವ್ರದಾರ, PSIನೂ ಬಿಡವ್ರದಾರ. ಎರಡೂನು ಅದು ಅಂದ್ರೆ ಯಾವ್ದು ಆಯ್ಕೆ ಮಾಡ್ಕೋತೀರಿ? ಲಾಠಿ ಬೇಕು, ಬಾಟ್ಲಿ ಬೇಕು? ಎಕ್ಸೈಸ್ ಅಂದ್ರ ಬಾಟ್ಲಿ. ಹಾಗಾದ್ರೆ PSI ಅಂದ್ರೆ ಏನು? ಪಗಾರ ಎಷ್ಟಿರ್ತದ, ಆದಾಯ ಎಷ್ಟು ಬರ್ತದ ಅಂತೇಳಿ ಅಲ್ಲ, ಇರೋ ತನಕ ಗತ್ತು ಗಮ್ಮತ್ತು ನಿನ್ನಲ್ಲಿ ಇರಬೇಕಂತ ಜಾಬಿಗೆ ಹೋಗ್ಬೇಕು. ನೀ ಸುಮ್ಮ ಹೊಂಟ್ರೆ 4 ಮಂದಿ ನಿನಗೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಅಂತ ಪೋಸ್ಟ್ಗಳು ಯಾವ್ದಾವ ನೀವು ಡಿಸೈಡ್ ಮಾಡ್ಬೇಕು. ಆಯ್ತ್ರೆ, ನೆಕ್ಸ್ಟ್ ಯಾವ್ದು ಮುಗೀತು?